श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತೆಯ 7ನೇ ಅಧ್ಯಾಯ 13ನೇ ಶ್ಲೋಕ. ತ್ರಿಭಿರ್ಗುಣಮಯೈರ್ಭಾವೈಃ ಏಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿತ್ವಂ ಯೋಗ್ಯತೆಯ ಗುಣವಿಶೇಷಣಂ ಸತ್ವರಜಸ್ತಮೋ ರೂಪ ತ್ರಿಗುಣಮಯೈಃ ಗುಣತ್ರಯಾತ್ಮಕೈಃ ತಾದಾತ್ಮ್ಯಾರ್ಥೆ ಅಯಂ ಅಯಟ್ ಭಾವೈಃ ಪದಾರ್ಥೈಃ. ಅಂದ್ರೆ ಇಡೀ ಜಗತ್ತು ಏನಾಗಿದೆ, ಪ್ರಕೃತಿಯಿಂದ ತುಂಬಿದೆ. ಎಲ್ಲಿ ನೋಡಿದರೂ ಕೂಡ ಪ್ರಕೃತಿಯ ಪದಾರ್ಥಗಳೇ, ಪ್ರಕೃತಿಯ ಕಾರ್ಯಗಳೇ. ಪ್ರಕೃತಿ ಅಂದ್ರೆ ಏನೋ 3 ತ್ರಿಗುಣಾತ್ಮಕವಾದದ್ದು: ಸತ್ವಗುಣ, ರಜೋಗುಣ, ತಮೋಗುಣ ಅಂತ ತ್ರಿಗುಣಾತ್ಮಕವಾದ ಆ ಪ್ರಕೃತಿಯ ಕಾರ್ಯಗಳೇ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಎಲ್ಲವೂ ಕೂಡ ಪ್ರಕೃತಿಯದ್ದೇ ಕಾರ್ಯ. ತ್ರಿಭಿಃ ಗುಣಮಯೈಃ ಭಾವೈಃ ಏಭಿಃ ಸರ್ವಮಿದಂ ಜಗತ್. ಇಡೀ ಜಗತ್ತು ತ್ರಿಗುಣಾತ್ಮಕ ಪ್ರಕೃತಿಯಿಂದ ತುಂಬಿದೆ ಅಂತ ಅರ್ಥ. ಏಭಿಃ ಪದಾರ್ಥೈಃ ಮೋಹಿತಂ ಇದಂ ಜ್ಞಾನಿಭಿನ್ನಂ ಜಗದೇಭ್ಯಃ ಗುಣತದ್ವಿಕಾರೇಭ್ಯಃ ಪರಂ ವ್ಯತಿರಿಕ್ತಂ ಅತೇವ ದೇಹತಃ ಅಪಿ ಅವ್ಯಯಂ ಮಾಂ ನಾಭಿಜಾನಾತಿ ವಿಪರೀತಂ ಚ ಜಾನಾತಿ. ಇದರಿಂದ ಇಲ್ಲಿ ಒಂದು ಶಂಕೆ ಬರ್ತದೆ. ಅಲ್ಲ, ಈಗನು ನಾವು ನೋಡಿದ್ದೀವಿ ಭಾಗವತದಲ್ಲಿ, ಕೃಷ್ಣ ಏನೋ ಒಂದು ಬ್ರಾಹ್ಮಣರ ಶಾಪ ಅಂತ ನಿಮಿತ್ತ ಮಾಡಿಕೊಂಡು ದೇಹವನ್ನು ಬಿಟ್ಟ. ತಾನು ಹೋಗುವಾಗ ಒಂದು ಪ್ರಾಕೃತವಾದ ಒಂದು ಶರೀರವನ್ನು ಕೂಡ ನಿರ್ಮಾಣ ಮಾಡಿ ಅರ್ಜುನ ಆ ಶರೀರಕ್ಕೆ ಅಂತಿಮ ಸಂಸ್ಕಾರಗಳನ್ನ ಮಾಡಿದ ಹಾಗೆ ಅಂತ. ಇದ್ರ ಮೇಲೆ ಒಂದು ಪ್ರಶ್ನೆ, ಕೃಷ್ಣನಿಗೂ ಕೂಡ ನಮ್ಮ ತರ ಪ್ರಾಕೃತವಾದ ಶರೀರ ಇದೆಯೋ ಹಾಗೆ ಅಂತ ಭಾಗವತದಲ್ಲಿ ವಿಚಾರ ಮಾಡಿದರೆ ಹಾಗೆ ಅನಿಸ್ಬಿಡುತ್ತದೆ. ಕೃಷ್ಣ ದಾಹಕ್ರಿಯೆಯನ್ನು ಮಾಡಿದ, ಅಂತಿಮ ಸಂಸ್ಕಾರ ಮಾಡಿದ ಹಾಗೆ ಅಂದ್ರೆ ಏನರ್ಥ? ಅದು ಬಿಡತಕ್ಕ ಶರೀರ ಅಲ್ಲ ದೇವರದು, ಅದು ನಮ್ದು ಬೇರೆ. ಈಗ ನಮ್ಮ ಕೇಸ್ ತೆಗೆದುಕೊಂಡ್ರೆ ನಾವು ಬೇರೆ, ನಮ್ಮ ಶರೀರ ಬೇರೆ. ಈ ಶರೀರ ಬಿಟ್ಟರೂ ಕೂಡ ನಾವು ಬದುಕಿರ್ತೀವಿ, ನಮ್ಮ ಜೊತೆಗೆ ಇಂದ್ರಿಯಗಳು ಬರುತ್ತವೆ, ಮತ್ತೊಂದು ಶರೀರಕ್ಕೆ ಹೋಗ್ತೀವಿ. ಯಾವ್ದು ಬರುತ್ತದೋ ಗೊತ್ತಿಲ್ಲ. ಮನುಷ್ಯ ಜನ್ಮ ಬಂದರೆ ಒಳ್ಳೆಯದು, ಯಾವ ಜನ್ಮ ಬರುತ್ತದೋ ಗೊತ್ತಿಲ್ಲ. ಯಾವುದೋ ಒಂದು ಶರೀರದಲ್ಲಿ ಸೇರ್ಕೊಂಡು ಮತ್ತೆ ಸಾಧನೆಯನ್ನು ಮಾಡ್ತೀವಿ. ಆದ್ರೆ ಪರಮಾತ್ಮನ ಕೇಸಲ್ಲಿ ಹಾಗಿಲ್ಲ. ಯಾಕೆ? ಅಲ್ಲಿ ಬಿಡ್ಲಿಕ್ಕಿಲ್ಲ. ದೇವರು ಬೇರೆ ಇಲ್ಲ, ದೇವರ ಶರೀರ ಬೇರೆ ಇಲ್ಲ. ದೇವರು, ದೇವರ ಶರೀರ ಎಲ್ಲ ಒಂದೇ. ಹಾಗಿರುವಾಗ ಜನ ಅಜ್ಞಾನದಿಂದ ಏನ್ ತಿಳಿತಾರೆ? ನನ್ನ ಶರೀರವನ್ನು, ಕೃಷ್ಣ ಹೇಳುವ ಮಾತು ಭಗವದ್ಗೀತೆಯಲ್ಲಿ ಈ ಶ್ಲೋಕದಲ್ಲಿ, ಪ್ರಕೃತಿ ಎಲ್ಲ ಕಡೆ ಇದೆ. ಅಜ್ಞಾನಿಗಳು ನನ್ನ ಶರೀರವನ್ನು ಕೂಡ, ಅಜ್ಞಾನಿಗಳು ನನ್ನ ಶರೀರವನ್ನು ಕೂಡ ಪ್ರಾಕೃತವಾದ ಶರೀರ ಅಂತ ತಿಳಿದು ಬಿಡ್ತಾರೆ ಹಾಗೆ ಅಂತ. ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಅವ್ರ ಮೋಹದಿಂದ ಏನು ತಿಳ್ಕೊಂಡ್ಬಿಡ್ತಾರೆ? ನನ್ನ ಶರೀರವೂ ಕೂಡ ಪ್ರಾಕೃತವಾದದ್ದು. ನೋಡಿ, ಭೀಷ್ಮಾಚಾರ್ಯರು ಬಾಣ ಬಿಟ್ರು, ಕೃಷ್ಣನ ಚರ್ಮ ಕಿತ್ತೋಯ್ತು, ರಕ್ತ ಬಂತು, ದೇವರು ತೋರಿಸಿದ. ಮತ್ತೆ ಪ್ರಾಕೃತ ಶರೀರ ಅಲ್ಲವೇ ಹಾಗೆ ಅಂದ್ರೆ ಇಲ್ಲ, ಪ್ರಾಕೃತ ಶರೀರ ಅಲ್ಲ, ಅದು ಅಪ್ರಾಕೃತವಾದದ್ದು. ಇನ್ನು ಮಥುರಾ ಪಟ್ಟಣಕ್ಕೆ ಕೃಷ್ಣ ಬರುವಾಗ, ಇಲ್ಲೇ ಮುಂದೆ ದಶಮಸ್ಕಂದದಲ್ಲಿ ಬರುತ್ತದೆ, ಅವನ ಗ್ರಾಮವಾಸಿ ಕೃಷ್ಣ. ಮಥುರಾದಲ್ಲಿ ಗೋಶಾಲೆಯಲ್ಲಿ ಇದ್ದವ ಗೋಪಾಲಕ. ಸಿಟಿಗೆ ಬರುವಾಗ ಸ್ವಲ್ಪ ಕ್ರಾಪ್ ಗೀಪ್ ಮಾಡ್ಕೊಂಡು ಬರೋಣ ಅಂತ ಅಲಂಕಾರ ಮಾಡ್ಕೊಳ್ಳಿಕ್ಕೆ ಬರ್ತಾನೆ. ನೋಡಿದ್ರೆ ಕೃಷ್ಣನಿಗೆ ಹೇರ್ ಕಟ್ ಮಾಡ್ತಾರೆ. ಮಾಡಿದಾಗ ಕೂದಲು ಬಿತ್ತು
ಉಗುರುಗಳನ್ನೆಲ್ಲ ಕಟ್ ಮಾಡ್ಕೊಂಡ ಅಂತ ಹೇಳ್ತಾರೆ. ಉಗುರುಗಳು ಬಿತ್ತು ಹಾಗೆಂದ್ರೆ ನಾವು ಕೂದಲು ಕಟ್ ಮಾಡ್ಕೋತೀವಿ, ಉಗುರು ಕಟ್ ಮಾಡ್ತೀವಿ, ನಮ್ದು ಪ್ರಾಕೃತವಾದ ಶರೀರ. ಆದ್ರೆ ದೇವ್ರದ್ದು ಏನಲ್ಲ, ಪ್ರಾಕೃತವಾದ ಶರೀರ ಅಲ್ಲ. ಅವನ ಉಗುರು ಕೂಡ ಪ್ರಾಕೃತ ಅಲ್ಲ. ನರಸಿಂಹನ ಅಕಸ್ತುತಿ ಮಾಡ್ತಾರೆ ನೋಡಿ ಮಧ್ವಾಚಾರ್ಯರು, ಆ ಉಗುರನ್ನ ಕೊಂಡಾಡ್ತಾ ಇದ್ದಾರೆ. ಆ ರೀತಿಯಾಗಿ ದೇವರು ಬೇರೆ ಇಲ್ಲ, ದೇವರ ಉಗುರು ಬೇರೆ ಇಲ್ಲ, ದೇವರ ಕೂದಲು ಬೇರೆ ಅಲ್ಲ. ಮತ್ತೆ ಕಟ್ ಮಾಡಿದ ಹಾಗೆಂದ್ರೆ ಏನ್ ಅರ್ಥ ಮಾಡ್ಕೊಳ್ಳೋದು? ಆ ಕಾಲದಲ್ಲಿ ಪ್ರಾಕೃತವಾದ ಒಂದನ್ನ ಸೃಷ್ಟಿ ಮಾಡ್ತಾನೆ. ಯಾಕೆ? ಅಸುರ ಜನರ ಮೋಹಕ್ಕಾಗಿ. ಜ್ಞಾನಿಗಳು ಹೇಗೆ ತಿಳಿತಾರೆ? ಅದರಿಂದ ಒಂದೇ ವಿಚಾರವನ್ನ ಜ್ಞಾನಿಗಳು ತಿಳಿಯುವ ರೀತಿ ನೀತಿನೇ ಬೇರೆ. ಅಜ್ಞಾನಿಗಳು, ತಮೋಯೋಗ್ಯರು, ರಜೋ ರಾಜಸ ತಾಮಸ ಜೀವಿಗಳು, ಅವರು ತಿಳಿಯುವ ಕ್ರಮನೇ ಬೇರೆ. ಜ್ಞಾನಿಗಳು ಹೆಂಗ್ ತಿಳಿತಾರೆ ಹಾಗೆಂದ್ರೆ, ಕೃಷ್ಣನ ಶರೀರ ಅದು ಪ್ರಾಕೃತ ಅಲ್ಲ, ಅಪ್ರಾಕೃತವಾದದ್ದು. ಮತ್ತೆ ಕಟ್ ಮಾಡಿದಲ್ಲ ಹಾಗೆಂದ್ರೆ ಅದೆಲ್ಲ ಸುಮ್ಮನೆ ತೋರ್ಪಡಿಕೆ. ಈ ರೀತಿಯಾಗಿ ಜ್ಞಾನಿಗಳು ತಿಳಿತಾರೆ. ಅಜ್ಞಾನಿಗಳು, ಓ ನಮ್ ಶರೀರದಂತೆ ಕೃಷ್ಣನ ಶರೀರ, ಅವನಿಗೂ ಕೂಡ ಕೂದಲು ಹೇರ್ ಕಟ್ ಮಾಡ್ಕೊಂಡ, ಉಗುರು ಕತ್ತರಿಸ್ಕೊಂಡ, ಅವನ ಶರೀರಕ್ಕೆ ಕೂಡ ಅಂತಿಮ ಕ್ರಿಯೆ ಮಾಡಿದ್ದಾರೆ. ಓ ದೇವರು ಕೂಡ ಪ್ರಾಕೃತ ಶರೀರ ಅಂತ ಮೋಹದಿಂದ ಅಜ್ಞಾನಿಗಳು ತಿಳಿಯುತ್ತಾರೆ ಅಂತ. ಅದರಿಂದ ಅರ್ಜುನ, ನೀನು ಸಾತ್ವಿಕ ಯೋಗ್ಯ ಜೀವರಾಶಿ, ಈ ರೀತಿಯಾಗಿ ನೀನು ತಿಳಿಯಬೇಡ, ಮೋಸ ಹೋಗಬೇಡ. ನಂದು ಶರೀರ ಏನಲ್ಲ, ಪ್ರಾಕೃತ ಶರೀರ ಅಲ್ಲ, ಪ್ರಾಕೃತವಾದದ್ದು ಅಂತ ತಿಳಿ ಅಂತ ಒಟ್ಟು. ಯದ್ಯಪಿ ಇಡೀ ಜಗತ್ತು ಪ್ರಕೃತಿ ತುಂಬಿದೆ. ಇಡೀ ಜಗತ್ಪೂರ್ತಿ ಪ್ರಕೃತಿ, ಯಾವುದು ನೋಡ್ತೀಯೋ ಮುಟ್ತೀಯೋ ಎಲ್ಲವೂ ಕೂಡ ಪ್ರಕೃತಿ. ಆದ್ರೆ ನನ್ನ ಶರೀರ ಹಾಗೆ ಅಂತ ತಿಳಿಯಬೇಡ ಹಾಗೆ ಅಂತ. ದೈವಿ ಹ್ಯೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ದೇಹತ್ವಾದ್ ಅನುಮಾನಂ ತು ನಿಮಿತ್ತ ಮಾತ್ರಂ ಇತಿ ಭಾವೇನ ದೇವಿ ಕಥಂ ಅನಾದಿಕಾಲೇ ಮೋಹಾನ್ ಅತ್ಯಯ ಬಹೂನಾಂ ಇತ್ಯತಃ ದೈವೀತಿ. ಅಲ್ಲ ಕೃಷ್ಣ, ಅರ್ಜುನನ ಪ್ರಶ್ನೆ ಹೀಗಿದೆ. ಅಲ್ಲ, ಮೋಹ ಅಂತ ಹೇಳ್ಬಿಟ್ಟಿ, ಒಂದೇ ವಾಕ್ಯದಲ್ಲಿ ಮುಗಿಸ್ಬಿಟ್ಟಿ, ರಾಜಸರು ತಾಮಸರಿಗೆ ಮೋಹ ಇದೆ ಹಾಗೆಂತ. ಅಲ್ಲ, ಎಷ್ಟು ವರ್ಷ ಮೋಹ? ಸ್ವಲ್ಪ ಹೊತ್ತು ಇರುತ್ತದೆ, ಆಮೇಲೆ ಹೊಟ್ಟೋಗ್ತದೆ ಅಲ್ವಾ? ಉದಾಹರಣೆಗೆ ಒಂದು ಹಗ್ಗವನ್ನು ನೋಡ್ತೀವಿ, ಸ್ವಲ್ಪ ಕತ್ತಲೆ ಇತ್ತು, ಹಗ್ಗವನ್ನು ನೋಡಿ ನಾವು ಹೆದರ್ಕೊಂಡ್ಬಿಡ್ತೀವಿ, ಓ ಬೇರೇನೋ ಪ್ರಾಣಿ ಬಂದ್ಬಿಡ್ತೋನೋ ಹಾಗೆ ಅಂತ. ಆಮೇಲೆ ಲೈಟ್ ಆಗಿ ನೋಡ್ತೀವಿ, ಪರೀಕ್ಷೆ ಮಾಡ್ತೀವಿ, ಅದು ಯಾವ ಪ್ರಾಣಿಯೂ ಅಲ್ಲ, ಅದು ಹಗ್ಗ ಅಂತ ತೀರ್ಮಾನ ಮಾಡ್ತೀವಿ. ಅದರಿಂದ ಮೋಹ ಎಷ್ಟೊತ್ತು ಇರುತ್ತದೆ? ಕೆಲವು ಕಾಲ ಇರುತ್ತೆ. ಸರಿಯಾಗಿ ಪರೀಕ್ಷೆ ಮಾಡಿದ ಮೇಲೆ ಅದು ಹೊಟ್ಟೋಗ್ತದೆ. ಮಿರಾಜ್ ಅಂತ ಕರೀತಾರೆ, ಮಿರಾಜ್ ಅನಿಸ್ತದೆ. ಅದೊಂದು ತರ ನೀರು, ಬಿಸಿಲು ಪ್ರದೇಶದಲ್ಲಿ ಕಾಣಿಸ್ತದೆ. ಆ ನೀರಿದ್ದಂಗೆ ಇರುತ್ತದೆ, ರೋಡಲ್ಲಿ, ನಾವು ತಾರ್ ರೋಡಲ್ಲಿ ಕಾಣಿಸ್ತದೆ. ಅದು ಹತ್ರ ಹೋದಾಗ ನೀರಿಲ್ಲ. ಎಷ್ಟೊತ್ತು ಬೇಕು? ನೀರಿದೆ ಅಂತ ಅನಿಸ್ಕೊಂಡು ಹೋದ್ರೆ ನೀರೇ ಇಲ್ಲ ಅಲ್ಲಿ. ಹೇಗೋ ಅದೇ ತರ ಆ ಮೋಹ ಎಷ್ಟೊತ್ತಿರುತ್ತದೆ? ಕೆಲವು ಕ್ಷಣಗಳು ಇರುತ್ತವೆ, ಕೆಲವು ಕಾಲಗಳು ಇರುತ್ತವೆ. ಆದ್ರೆ ನೀನ್ ಹೇಳೋದನ್ನ ನೋಡಿದ್ರೆ ನಿನ್ನನ್ನು ಅವ್ರು ಸರಿಯಾಗಿ ತಿಳಿಯೋದೇ ಇಲ್ಲ ಹಾಗೆ ಎಂಬ ಒಂದು ದೃಷ್ಟಿಯಿಂದ ಇದೆ. ಅದ್ ಹೇಗೆ ಸಾಧ್ಯ? ಅಷ್ಟೊತ್ತು ದೀರ್ಘಕಾಲ ಮೋಹ ಇದೆಯಾ ಹಾಗೆ ಅಂತ ಕೇಳಿದ್ರೆ, ಅದಕ್ಕೆ ಕೃಷ್ಣ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಚಂದ ಇದೆ ನೋಡಿ. ಕ್ರೀಡಾದಿ ಗುಣ ಸಂಪನ್ನಸ್ಯ ಮಮ ಸಂಬಂಧಿನಿ ದೇವಿ. ನನ್ನ ಸಂಬಂಧವನ್ನ ಪಡೆದಿದ್ದ ಆ ಮೋಹಕ್ಕೆ ಅಭಿಮಾನಿ ಯಾರು? ದುರ್ಗಾದೇವಿ. ನಮಗೆ ಮೋಹ ಬಂತು ಹಾಗೆಂದ್ರೆ ಏನರ್ಥ? ಅದು ದುರ್ಗಾದೇವಿ ಕೊಟ್ಟದ್ದು. ಅದರಿಂದ ಆ ದುರ್ಗಾದೇವಿಯಿಂದ ಅಭಿಮನ್ಯವಾದ ಮೋಹ ಅಂತ ಏನಿದೆ, ಅದನ್ನ ದಾಟೋದು ಅದು ಭಾರಿ ಕಷ್ಟ. ಮಮ ಮಾಯ, ನನ್ನ ಮಾಯೆಯ ಅವಳು, ನನ್ನ ಹೆಂಡತಿ ದುರ್ಗಾದೇವಿ. ಅದನ್ನ ದಾಟೋದು ಕಷ್ಟ ಇದೆ. ದುರತ್ಯಯ ದಾಟ್ಲಿಕ್ಕೆ, ನನ್ನ ಅನುಗ್ರಹ ಇಲ್ಲದೆ ಅದನ್ನು ದಾಟ್ಲಿಕ್ಕೆ ಆಗೋದಿಲ್ಲ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರದ್. ಅದರಿಂದ ನನಗೆ ಯಾರು ಶರಣು ಹೋಗ್ತಾರೋ ಅವರು ಮಾತ್ರ ಮಾಯೆಯಿಂದ ಗೆಲ್ಲಿಕ್ಕೆ ಸಾಧ್ಯ, ಈ ಮೋಹವನ್ನ ಗೆಲ್ಲಿಕ್ಕೆ ಸಾಧ್ಯ. ಹಾಗೆ ಎಷ್ಟು ಚಂದ ಇದೆ ನೋಡಿ ವಾಕ್ಯ. ಸ್ವಾಮಿ, ನಮಗೆ ಮೋಹ ಆವರಿಸಿದೆ, ಅಜ್ಞಾನ ಆವರಿಸಿದೆ. ನಂದು, ನಾನು, ನನ್ನದು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಇದರಲ್ಲೇ ನಮ್ಮ ಪ್ರಪಂಚ ಅಂತ ನಾವು ಸುತ್ತಾಡ್ತಾ ಇದ್ದೀವಿ. ಈ ಪ್ರಪಂಚ ಬಿಟ್ಟು ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಅವನನ್ನು ಹೊಂದಬೇಕು. ನಮ್ಮ ಶರೀರದಲ್ಲಿ ನಾವಿರಬೇಕು, ಬಾಡಿಗೆ ಮನೆಯೆಲ್ಲ ಬಿಡಬೇಕು. ಬಾಡಿಗೆ ಶರೀರ ಇದು, ಏನೋ ದೇವರ ಅನುಗ್ರಹ ಕೊಟ್ಟಿದ್ದಾನೆ, ನನ್ನ ಕಲಿತು ಬಾ ಹಾಗೆ ಅಂತ. ಇದು ಆದ್ರೆ ವಾಸ್ತವಿಕವಾಗಿ ಜನಗಳನ್ನು ನೋಡಿದರೆ ಏನ್ ಅನಿಸ್ತದೆ? ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ, ಸಣ್ಣ ವಯಸ್ಸಿಲೆಂದ್ರೆ ಅದಕ್ಕಾಗಿ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ.
ಆ ಮೋಹವನ್ನ ದಾಟಿ ಬರೋದು ಕಷ್ಟ ಇದೆ. ಯಾಕೆ? ಅಷ್ಟು ಗಾಢವಾಗಿ ಹಮ್ಮಿಕೊಂಡಿದ್ದಾರೆ. ಅದು ದುರ್ಗಾದೇವಿಯಿಂದ. ಮತ್ತೆ ಯಾರು ದಾಟ್ತಾರೆ? ಯಾರು ನನಗೆ ಶರಣು ಹೋಗ್ತಾರೆ, ಪರಮಾತ್ಮನಿಗೆ ಯಾರು ಶರಣು ಹೋಗ್ತಾರೆ, ಅವರು ಆ ಮಾಯೆಯನ್ನ ದಾಟ್ತಾರೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಆ ಪರಮಾತ್ಮನ ಕುರಿತಾದ ಶ್ರವಣ ಮನನ ಧ್ಯಾನ ಮಾಡಿದರೆ ಅರ್ಜುನನಿಗಾಯ್ತು ನೋಡಿ, ರಾಗಾದಿಗಳು ದೋಷ ಹೋಯಿತು ಅಂತ ಭಾಗವತ ಏನ್ ಹೇಳಿತ್ತು, ಅದು ಈ ಮೋಹವೇ ಹೋಯ್ತು. ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ನನ್ನ ಮೋಹ, ನನ್ನ ಮಾಯೆಯನ್ನು ದಾಟೋದು ಕಷ್ಟ. ಯಾಕೆ? ನಾನೇ ಹಾಕಿರೋದು, ದುರ್ಗಾದೇವಿ ಮೂಲಕ ನಾನೇ ಹಾಕಿರೋದು. ಅದರಿಂದ ನಾನು ಹಾಕಿದ ಮಾಯೆಯನ್ನ ದಾಟಬೇಕು ಅಂದ್ರೆ ನಾನೇ ಓಪನ್ ಮಾಡ್ಬೇಕದು. ನನ್ನ ಅನುಗ್ರಹ ಪಡೆದವರಿಗೆ ನಾನು ಅದನ್ನ ಓಪನ್ ಮಾಡ್ತೀನಿ. ಲಾಕ್ ಆಗಿಲ್ಲ ಅಂದ್ರೆ ಲಾಕ್ ಹಾಕಿ ಇಟ್ಟಿರ್ತಾನೆ ಅಷ್ಟೇ. ಆ ಮೋಹದಲ್ಲೇ ಇರ್ಬೇಕು. ಅದರಿಂದ ಆ ಮೋಹ ಅಷ್ಟು ಬೇಗ ಹೋಗೋದಿಲ್ಲ. ಧೃತರಾಷ್ಟ್ರನಿಗೆ ಹಿಟ್ ನೋಡಿ, ಎಷ್ಟು ಜನ ಉಪದೇಶ ಮಾಡಿದ್ರು, ಕೇಳಿದನ ಧೃತರಾಷ್ಟ್ರ? ಆ ದುರ್ಯೋಧನನ ಮೇಲೆ, ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಮಾಡಿದ. ಪಾಂಡವರಿಗೆ ಒಂದು ಸಣ್ಣ 5 ಗ್ರಾಮ ಕೊಟ್ಟಿದ್ರೆ ನಡೀತಾ ಇತ್ತು, ಯುದ್ಧನೇ ಆಗ್ತಾ ಇಲ್ಲ. ಆದರೂ ಕೊಡುವ ಮನಸ್ಸು ಮಾಡಿಲ್ಲ ನೋಡಿ. ಯಾಕೆ? ಅವನು ಎದುರಿಸಿಟ್ಟಿದ್ದ ದುರ್ಯೋಧನ, ನೀನೇನಾರು ಒಂದು ಸೂಜಿ ಗ್ರಾಮ ಕೊಟ್ಟರು ಕೂಡ ನಾನು ಆತ್ಮಹತ್ಯೆ ಮಾಡ್ಕೋತೀನಿ, ಮಗನನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಧೃತರಾಷ್ಟ್ರ ಒಂಚೂರು ಅಲಗಾಡಿಲ್ಲ. ಏನಾರು ಹೇಳಿದ್ರೆ ನೀನು ದುರ್ಯೋಧನ ಹತ್ರ ನೀನೇ ಮಾತಾಡ್ಕೊಳ್ಳಿ ಹಾಗೆ ಅಂತ ಓಪನ್ ಆಗಿ ಹೇಳ್ಬಿಡ್ತಾನ. ಯಾಕೆ? ಮಗನ ಮೇಲೆ ಅಷ್ಟು ಮತ್ತೆ ಏನ್ ಮಾಡ್ಬೇಕಾಗಿತ್ತು? ಹೊರಗೆ ಕಳಿಸ್ಬೇಕಾಗಿತ್ತು ಅಷ್ಟು. ವಿದುರ ಅದನ್ನೇ ಹೇಳಿದ, ಹುಟ್ಟಿದಾಗಲೇ ಹೇಳ್ಬಿಟ್ಟ. ದುರ್ಯೋಧನಾದಿಗಳು ಹುಟ್ಟಿದಾಗಲೇ ಮನೇಲಿ ಇಟ್ಟಿರಬೇಡ, ಇವನು ನಿನ್ನ ಕುಲ ನಾಶಕ ಅಂತ ಹೇಳ್ತಾ ಆಗ್ಲೇ ಹೊರಗೆ ಹಾಕಬೇಕಾಗಿತ್ತು. ವಿದುರ ಮಾತನ್ನು ಕೇಳಿ ಬಿಟ್ಟ. ಬೆಳೆದು 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 ಅವನ ಒಳಗೂ ಕಲಿ ಸೇರ್ಕೊಂಡ್ಬಿಟ್ಟ. ಹೊರಗೂ ಕಲಿ, ಒಳಗೂ ಕಲಿ. ಏನ್ ಮಾಡ್ಬೇಕು ಅವನು? ಪುತ್ರ ಮೋಹ ಬಿಡ್ಲಿಕ್ಕಾಗಿಲ್ಲ. ಇಡೀ ಕುಲ ನಾಶ ಆಯ್ತು. ಇದೇ ಕಥೆ ರಾಮಾಯಣದಲ್ಲೂ ಇದೇ ಕಥೆ. ಕೈಕೇಯಿ ಏನಾಯ್ತು ಅವಳದು? ನನ್ನ ಮಗನಿಗೆ ರಾಜ್ಯ ಬೇಕು, ನನ್ನ ಮಗನಿಗೆ ಭರತ ರಾಜ್ಯ ಆಗಬೇಕು, ರಾಮ ಕಾಡಿಗೆ ಹೋಗ್ಬೇಕು. ನಮ್ದು ಪರಿಸ್ಥಿತಿ ಹಾಗೆ ಇದು ನೋಡಿ. ರಾಮ ಎಲ್ಲಿ ಹೋಗ್ಬೇಕು? ಮನೆಯಲ್ಲಿ ಇರ್ಲೇಬಾರದು. ಧರ್ಮ ಕಾರ್ಯಗಳು, ದೇವರ ಕಾರ್ಯಗಳು ಮನೆಯಲ್ಲಿ ಇರಬಾರ್ದು, ಕಾಡಿಗೆ ಹೋಗ್ಬಿಡ್ಬೇಕು. ನನ್ನ ಮಕ್ಕಳು ಅವರು ಮೆರಿಬೇಕು. ಇದು ಹುಟ್ಟಿನಲ್ಲಿ ಕೇಳಿದ್ರೆ, ಬಾಯ್ಬಿಟ್ಟು ಕೇಳಿದ್ರೆ ಇಲ್ಲ ಅಂತ ಹೇಳುವವರು ನಾವು. ಆದ್ರೆ ಗುಟ್ಟಿನಲ್ಲಿ ಕೇಳಿದ್ರೆ ನಮ್ದು ಹೀಗೆ ಇರ್ಬೇಕ್ರಿ, ಹೌದು ದೇವ್ರು ಇವ್ರಲ್ಲ ಆಮೇಲೆ ಅಂತ ಹೇಳ್ಬಿಡ್ತೀವಿ. ಒಂದೊಂದು ಸಮಯ ಅದನ್ನೇ ಮೋಹ ಅಂತ ಕರೆಯೋದು, ಅದೇ ಮೋಹ. ಆದ್ರೆ ಯಾರೇ ಏನೇ ಹೇಳಿ, ಇದು ನನಗೂ ದೇವರಿಗೆ ಇರುವ ಸಂಬಂಧ, ದೇವ್ರು ಹೇಳಿದಂಗೆ ನಾವು ಕೇಳಬೇಕು. ಈ ರೀತಿಯಾದ ಒಂದು ಭಾವನೆ ಅದು ಬರೋದು ದೇವರ ಅನುಗ್ರಹದಿಂದ. ಅದನ್ನೇ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ರಾಮಾಯಣ ಹೇಳೋದು ಅದನ್ನೇ. ಕೊನೆಯಲ್ಲಿ ಏನಾದಲು ನೋಡಿ, ಆ ಕೈಕೇಯಿಯ ಒಂದು ಹಠ, ಆ ಪುತ್ರ ಮೋಹ, ದಶರಥ ದೇಹ ಬಿಡಬೇಕಾಯ್ತು. ಪತಿಯನ್ನೇ ಕಳ್ಕೊಂಡ್ಲು. ದಶರಥ ರಾಮನ ವಿಯೋಗ ಮಾಡ್ಲಿಕ್ಕಾಗಿಲ್ಲ. ಸಾಧ್ಯನಾ? ರಾಮ ಚೆನ್ನಾಗಿ ನೋಡ್ಬೇಕ್ರಿ ರಾಮಾಯಣ. ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ. ಆ ರಥ ಇರುವಷ್ಟು ಅವನಿಗೆ ಕಣ್ಣು ಇತ್ತಂತೆ, ರಥ ಕಾಣುವಷ್ಟು. ಆ ರಥ ಹೋಗಿ ಮಣ್ಣು, ಆ ಧೂಳುಗಳು ಹೇಳ್ತಾ ಇದೆ. ಅದು ಹೋಗ್ತಾ ಹೋಗ್ತಾ ಯಾವಾಗ ರಥ ಕಣ್ಮರೆಯಾಯಿತು, ದಶರಥನ ಕಣ್ಣು ಬಿದ್ದೋಯ್ತು. ದಶರಥನ ಕಣ್ಣು ಕಾಣಿಸ್ತಾ ಇಲ್ಲ, ಕೆಳಗೆ ಬಿದ್ದೇ ಬಿಟ್ಟ ದಶರಥ. ಕೈಕೇಯಿ ಓಡಿ ಬಂದು ಎತ್ತುತ್ತಾಳೆ. ಗುಡುಗುತ್ತಾನಂತೆ ದಶರಥ, ಮುಟ್ಟಬೇಡ ನನ್ನನ್ನ. ಹಾಗೆ ನಿನ್ನನ್ನ ನಾನು ಕೈಕೇಯಿಗಿಂತ ಹೆಚ್ಚು ಪ್ರೀತಿ ಮಾಡಿದೆ ನಿನ್ನನ್ನು. ಒಂದು ಅಗ್ನಿಯನ್ನ ನನ್ನ ತುಂಬಾ ಪ್ರೀತಿ ಮಾಡಿ ನನ್ನನ್ನು ನಾನೇ ಸುಟ್ಕೊಂಡ್ಬಿಟ್ಟೆ. ಆ ಪುತ್ರ ಮೋಹ, ಆ ಕೆಲವರಿಗೆ ಪುತ್ರ ಮೋಹ. ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂದ ಹೆಣ್ಮಕ್ಕಳಿಂದ ಕೆಲವರಿಗೆ ಸಂತೋಷ, ತನೆಯರಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಅವರವರ ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗಬಿಟ್ಟಲ ಅಂತ ಹೇಳ್ತಾರೆ ನೋಡಿ. ಆ ಆ ರೀತಿಯಾದ ಭಾವನೆ ಬರಬೇಕ್ರಿ. ಆ ರೀತಿಯಾದ ಭಾವನೆ ಇವ್ರಿಗೆ ಯಾಕೆ ಬಂದಿಲ್ಲ ಹಾಗೆಂದ್ರೆ ಮೋಹ. ಆ ಮೋಹ ಯಾರು? ದುರ್ಗಾದೇವಿ ಹಾಕಿರುವ ಮೋಹ. ಆ ದುರ್ಗಾದೇವಿಯ ಮೋಹ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ದುರ್ಗೆಗೆ ಒಡೆಯನಾದ ಆ ಕೃಷ್ಣನಿಗೆ ನಾವು ಶರಣು ಹೋಗ್ಬೇಕು. ಅದಕ್ಕೆ ಕೃಷ್ಣನ ಕಥೆಗಳನ್ನು ಕೇಳಿದರೆ, ಪರಮಾತ್ಮನ ಕುರಿತಾದ ವಿಚಾರಗಳ ಶ್ರವಣ ಮನನ ಧ್ಯಾನ ಮಾಡಿದರೆ ಒಳಗಿರುವ ಕಾಮ ಕ್ರೋಧ ಮೋಹ ನೋಡಿ ಬಂತು ನೋಡಿ. ಮೋಹ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಈ 6 ದೋಷಗಳು, 6 ಶತ್ರುಗಳು. ನಮ್ಮ 6 ಶತ್ರುಗಳು ನಿಜವಾದ ಶತ್ರುಗಳು ಅಂದ್ರೆ ಇವರೇ. ಈ 6 ಶತ್ರುಗಳು ಹೋಗಬೇಕು ಅಂದ್ರೆ ನಮಗೆ ಸಾಮರ್ಥ್ಯ ಇಲ್ಲ ಓಡಿಸೋದಕ್ಕೆ.
ಕೃಷ್ಣನೇ ಬರ್ಬೇಕು, ವಾಯುದೇವರೇ ಬರ್ಬೇಕು. ವಾಯುದೇವರ ಅಂತರ್ಯಾಮಿಯಾದ ಕೃಷ್ಣನ ಸ್ಮರಣೆಯಿಂದಲೇ ಇದು ಆಗ್ತದೆ ಅಂತ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನ್ನಲ್ಲಿ ಭಕ್ತಿ ಮಾಡ್ತಾರೆ, ಶ್ರವಣ ಮನನ ಮಾಡ್ತಾರೆ ನನ್ನ ಕಥೆಯನ್ನ, ಅವರಿಗೆ ಆ ಭಾಗ್ಯ, ಆ ಮೋಹವನ್ನ ಕಳೆಯುವ ಭಾಗ್ಯವನ್ನ ನಾನು ಕೊಡ್ತೇನೆ. ಹಾಗೆ ಅಂತ ಪರಮಾತ್ಮ, ಇದು ಓಪನ್ ಸ್ಟೇಟ್ಮೆಂಟ್ ರೀ. ಓಪನ್, ದೇವರು ಏನು ಮುಚ್ಚುಮರೆ ಮಾಡಿಲ್ಲ ನೋಡಿ. ದೇವ್ರು ಏನಾದ್ರು ಗುಟ್ಟಾಗಿ ಇಟ್ಕೊಂಡ್ಬಿಟ್ಟಿದ್ರೆ ನಾವು ಒದ್ದಾಡ್ತಾ ಬಿಟ್ಟಿದ್ದೀವಿ, ನಾವಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ ಏನ್ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ, ಓಪನ್ ಆಗಿ ಹೇಳ್ಬಿಟ್ಟಿದ್ದಾನೆ. ಯಾವ ರಹಸ್ಯ ಇಟ್ಟಿಲ್ಲ ದೇವರು. ಹೌದು, ನಿನಗೆ 6 ಶತ್ರುಗಳು ಇದ್ದಾರೆ, ಅದಕ್ಕೆ ಟ್ರೀಟ್ಮೆಂಟು ನಾನೇ ಡಾಕ್ಟರ್, ನಾನೇ ಧನ್ವಂತರಿ, ನಾನೇ ಡಾಕ್ಟರ್. ಆ ರೋಗವನ್ನ ನಾನು ಪರಿಹಾರ ಮಾಡ್ತೇನೆ. ನಾನು ಹೇಳಿದಂಗೆ ಮೆಡಿಸಿನ್ ತಗೋಬೇಕು, ನಾನು ಹೇಳಿದಾಗ ಊಟ ಮಾಡಬೇಕು. ಮೂರು ಮೆಡಿಸಿನ್ ದೇವರು: ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ ಮನನ ಧ್ಯಾನ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತಗೋ. ಇದೇ ಮೆಡಿಸಿನ್. ನನ್ನ ಕತೆ ಕೇಳು, ನನ್ನಲ್ಲಿ ಭಕ್ತಿ ಮಾಡು, ವಿಷಯದಲ್ಲಿ ಅಲಂಬುದ್ಧಿ ಮಾಡು, ತದಲಂಬಹುಲೋಕ ವಿಚಿಂತನೆ. ಇನ್ನಾದ್ರೂ ಲೋಕದ ವಿಚಾರವನ್ನ ಮೂಟೆ ಕಟ್ಟಿ ಇಡು, ನನ್ನನ್ನು ವಿಚಾರ ಮಾಡು, ಆಗ ಈ ಮೋಹ ಎಲ್ಲ ಹೊಟ್ಟೋಗ್ತದೆ ಅಂತ ದೇವರು ತನ್ನ ಟ್ರೀಟ್ಮೆಂಟ್ ಅನ್ನು ಕೂಡ ಇಲ್ಲೇ ರಿವೀಲ್ ಮಾಡಿ ಇಟ್ಟಿದ್ದಾನೆ. ಅದಕ್ಕೆ ಭಗವದ್ಗೀತೆ ಸಾರ್ವಕಾಲಿಕ, ಸಾರ್ವಭೌಮಿಕ, ಸರ್ವಮಾನ್ಯ ಗ್ರಂಥ ಆಗಿದೆ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭವಮಾಶ್ರಿತಾಃ. ನೋಡಿ, ಈಗ ನಾವು 3 ವಿಧವಾದ ಜೀವರಾಶಿಗಳಂತೂ ನೋಡಿದೀವಿ ನೋಡಿ. ಸಾತ್ವಿಕರು, ರಾಜಸರು, ತಾಮಸರು. ಆ ತಾಮಸರು ಅಂತ ಏನ್ ನಾವು ಗುರುತಿಸ್ತೀವಿ ಶಾಸ್ತ್ರದಲ್ಲಿ ಇದೆ, ಅದರ ಬಗ್ಗೆ ದೇವರು ಬೆಳಕನ್ನು ಚೆಲ್ತಾ ಇದ್ದಾನೆ. ಯದಿ ತ್ವತ್ ಪ್ರತಿಪತ್ತಿ ಮಾಯಾ ತರಣ ಉಪಾಯ ತರ್ಹಿ ತ್ವಾಂ ಪ್ರಪದ್ಯೆ ಸರ್ವೇ ಕಿಮಿತಿ ಮಾಯಾ ನ ಅತ್ಯಾಯನ್. ಹೌದು, ನಿನ್ನನ್ನು ಹೊಂದಿದ್ರೆ ಎಲ್ಲರೂ ಮಾಯೆಯನ್ನ ದಾಟಬಹುದು ಅಂತ ಹೇಳ್ತಿ ಕೃಷ್ಣ. ನಿನಗೆ ಶರಣು ಹೋದ್ರೆ ಆ ಮೋಹವನ್ನು ದಾಟಬಹುದು. ಯಾಕೆ ನಿನಗೆ ಶರಣು ಹೋಗ್ತಾ ಇಲ್ಲ ಎಲ್ಲರೂ? ಕಾಮನ್ ಕ್ವಶನ್ ಅಲ್ವಾ, ಜನರಲ್ ಕ್ವಶನ್ ಇದು. ನಿನ್ನನ್ನ ಶರಣು ಹೋದ್ರೆ ಮೋಹ ಪರಿಹಾರ ಆಗ್ತದೆ ಅಂತ, ಡಿಸೀಸ್ ಎಲ್ಲ ಕ್ಯೂರ್ ಆಗ್ತದೆ ಅಂತ ಆದ್ಮೇಲೆ ನಿನ್ನ ಹತ್ರ ಕನ್ಸಲ್ಟೇಷನ್ಗೆ ಯಾಕೆ ಬರ್ತಾ ಇಲ್ಲ ಎಲ್ಲರೂ? ಯಾಕೆ ನಿನ್ನನ್ನು ಕನ್ಸಲ್ಟ್ ಮಾಡ್ತಾ ಇಲ್ಲ ಎಲ್ಲರೂ? ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಈ ಪ್ರಶ್ನೆಯನ್ನು ಮಾಡಿಕೊಂಡು ಕೃಷ್ಣ ತಾನು ಉತ್ತರ ಕೊಡ್ತಾ ಇದ್ದಾನೆ. ನಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಾಃ. ಜೀವರಲ್ಲಿ ಸ್ವಾಭಾವಿಕವಾಗಿ ರಾಜಸರು, ತಾಮಸರು ಅಂತ ಯಾರಿದ್ದಾರೆ ಅವ್ರು ನನ್ನ ಹತ್ರನೇ ಬರೋದಿಲ್ಲ. ನನ್ನ ಕನ್ಸಲ್ಟೇಷನ್ ಅಂದ್ರೆ ಅವರಿಗೆ ಅಲರ್ಜಿ. ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರೋದಿಲ್ಲ ಅವರು. ಅದರಿಂದ ದುಷ್ಕೃತಿನಃ ಅಂದ್ರೆ ಯಾರು? ರಾಯರು ಬರೀತಾರೆ ನೋಡಿ, ಪಾಪಶೀಲಾಹ, ಪಾಪದಲ್ಲೇ ಆಸಕ್ತಿ, ಪಾಪವನ್ನೇ ಮಾಡ್ತಾ ಇರುವವರು. ಪಾಪ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಆ ಪಾಪವನ್ನೇ ಮಾಡ್ತಾ ಇರ್ತಾರೆ. ಅತಯೇವ ಮೂಢಾಹ. ಮೂಢಾಹ ಅಂದ್ರೆ ವಿವೇಕಹೀನಾಹ ಅಂತ ಬರೀತಾರೆ ಆಯ್ತು. ವಿವೇಕಹೀನ. ವಿವೇಕ ಅಂದ್ರೆ ಏನು? ಇದು ಒಳ್ಳೆಯದು, ಇದರಿಂದ ನಮಗೆ ಶ್ರೇಯಸ್ಸಾಗ್ತದೆ, ಇದು ಕೆಟ್ಟದು, ಇದು ಮಾಡಿದ್ರೆ ನಮಗೆ ನರಕಾದಿ ಅನರ್ಥ ಆಗ್ತದೆ. ಅದರಿಂದ ನಾವು ಮಾಡಿದ್ದೇ ದೇವರು ನಮಗೆ, ನಾವು ಮಾಡದೇ ಇರೋದನ್ನ ನಮಗೆ ಶಿಕ್ಷೆಯಾಗಿ ಕೊಡೋದಿಲ್ಲ, ಅಥವಾ ಸ್ವರ್ಗವನ್ನು ಕೊಡೋದಿಲ್ಲ, ಸುಖವನ್ನು ಕೊಡೋದಿಲ್ಲ. ಸುಖ ಮಾಡ್ಬೇಕಂದ್ರೂ ಕೂಡ ನಾವು ಮಾಡಿದ ಕರ್ಮನೆ, ದುಃಖವನ್ನ ಪಡಿಬೇಕು ಅಂದ್ರೂ ಕೂಡ ನಾವು ಮಾಡಿದ ಕರ್ಮನೆ. ಎವ್ರಿ ಸೆಕೆಂಡ್ ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಸುಖ ದುಃಖ ಪಾಪ ಪುಣ್ಯ ಬಂದೇ ಬರ್ತದೆ. ಅದರಿಂದ ಯಾರು ಪಾಪಿಷ್ಠರಾಗಿ ಇರ್ತಾರೆ, ಯಾರಿಗೆ ವಿವೇಕ ಇಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಪರಮಾತ್ಮನ ಕತೆ ಕೇಳಿದ್ರೆ ತಾನೇ ಒಳ್ಳೇದು ಕೆಟ್ಟದ್ದು ಗೊತ್ತಾಗೋದು. ಪರಮಾತ್ಮನ ಕತೆ ಕೇಳೋದೇ ಇಲ್ಲ ಅವರು. ಅದಕ್ಕೆ ಶ್ರವಣ ಮೊದಲು ಮೆಟ್ಟಲು. ಆ ವಿವೇಕ ಬರಬೇಕು ಅಂದ್ರೆ, ಆ ಮೋಹ ಹೋಗ್ಬೇಕು ಅಂದ್ರೆ ದೇವರ ಕತೆ ಶ್ರವಣ ಮನಕ್ಕೆ ಆನಂದವೀವುದು ಅಂತ ಹರಿಕಥಾಂಸಾರದಲ್ಲಿ ಹೇಳ್ತಾರೆ. ಭವಜನಿತ ದುಃಖಗಳ ಕಳೆಯುವುದು. ಅದರಿಂದ ಆ ಪಾಪಿಷ್ಠರಾದ, ಆ ವಿವೇಕಹೀನರಾದ ನರ ಅಧಮರು, ಮನುಷ್ಯ ಅಧಮರು, ಮನುಷ್ಯೋತ್ತಮರಲ್ಲ, ಮನುಷ್ಯರಲ್ಲಿ ಅಧಮರು, ಅವರು ಮಾಯೆಯ, ನನ್ನ ಈ ಮಾಯೆಯಿಂದ ಮಿಥ್ಯಾಜ್ಞಾನಿನಃ ಏವ ಆಸುರಂ ಭಾವಂ, ಅಸುರ ಸ್ವಭಾವವನ್ನು ಅವರು ಪಡೆಯುತ್ತಾರೆ. ಅತಃ ಮಾಂ ನ ಪ್ರಪದ್ಯಂತ. ಅದರಿಂದ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಅವರು ಬರೋದೇ ಇಲ್ಲ. ನನ್ನ ಶತ್ರು ಅಂತ ಭಾವಿಸ್ತಾರೆ ಅವರು. ನಾನು ಕಂಡ್ರೆ ಆಗೋದಿಲ್ಲ. ವಿಷ್ಣು ಹೆಸರು ಹೇಳಿದ್ರೆ ಆಗೋದಿಲ್ಲ. ನನ್ನ ಶಾಸ್ತ್ರ ಅಂದ್ರೆ ಆಗೋದಿಲ್ಲ. ಭಾಗವತ, ರಾಮಾಯಣ, ಮಹಾಭಾರತ ಆಗೋದೇ ಇಲ್ಲ ಅವ್ರಿಗೆ. ದೂರ ಹೋಗ್ಬಿಡ್ತಾರೆ, ಕೇಳೋದೇ ಇಲ್ಲ. ನೋಡಿ ಎಷ್ಟು ಜನ ಭಾಗವತ ಕೇಳ್ತಾರ ನೋಡಿ. ಒಂದು ಜನರ ಡೈಲಿ ರೊಟೀನ್ ತಗೊಳ್ಳಿ, ಅಥವಾ ಒಂದು ಲೈಫ್ ಟೈಮ್ ತಗೊಳ್ಳಿ. ಹುಟ್ಟುತ್ತಾರೆ, ಸಾಯ್ತಾರೆ, ಮಧ್ಯದಲ್ಲಿ ಎಷ್ಟು ದಿವಸ ಭಾಗವತಕ್ಕೆ ಆಗಿ ಭಾಗವತ ಪರಮಾತ್ಮನ ಕಥೆ ಕೇಳಬೇಕು ಅಂತ ಟೈಮ್ ಸ್ಪೆಂಡ್ ಮಾಡ್ತಾರೆ? ಹೌದಿಲ್ಲ. ಈ ರೀತಿಯಾಗಿ ಅಸುಷು ಇಂದ್ರಿಯೇಶು ರಥಾಹ ಅಸುರ. ಅವರು ಇಂದ್ರಿಯ ಸುಖದಲ್ಲೇ ಅವರ ಆಸಕ್ತಿ. ಆ
ವಿಚಿತ್ರವಾದದನ್ನ ನೋಡೋದು, ಕೇಳಬಾರ್ದನ್ನ ಕೇಳೋದು, ನೋಡಬಾರ್ದನ್ನ ನೋಡೋದು, ತಿನ್ನಬಾರ್ದನ್ನ ತಿನ್ನೋದು, ಅದರಲ್ಲೇ ಅಭಿರುಚಿ ಅವರಿಗೆ. ಅದರಲ್ಲೇ ಅವರು ಕಾಲವನ್ನು ಕಳೆದು ಇನ್ನಷ್ಟು ಪಾಪಗಳನ್ನ ಬೆಳೆಸಿ 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 ಅವರು ಕೊನೆಯಲ್ಲಿ ತಮಸ್ಸಿಗೆ ಹೋಗ್ತಾರೆ. ನಿತ್ಯ ದುಃಖವನ್ನೇ ಅವರು ಅನುಭವಿಸ್ತಾರೆ. ಅದರಿಂದ ಯಾರು ತಾಮಸರು ಇದ್ದಾರೆ ಅವ್ರು ನನ್ನ ಹತ್ರ ಬರೋದೇ ಇಲ್ಲ. ನನ್ನ ಕನ್ಸಲ್ಟೇಷನ್ ನಾನು ಅವ್ರು ಕೇಳಿದ್ರೆ ನಾನು ಹೇಳ್ತಾ ಇದ್ದೆ, ಆದ್ರೆ ಬರೋದಿಲ್ಲಲ್ಲ. ಅವರ ಸ್ವಭಾವ ಆಗಿದೆ. ಮೆಣಸಿನಕಾಯಿ ನೀವೇನೇ ಬೆಲ್ಲ ಸೇರಿಸಿದ್ರು ಕೂಡ ಅದರ ಸ್ವಭಾವ ಏನು? ಖಾರ ಇದ್ದೇ ಇರ್ತದೆ. ಹಾಗಲಕಾಯಿ ಕಹಿಯಾಗಿ ಇದ್ದೇ ಇರ್ತದೆ. ಅದು ಅದರ ಸ್ವಭಾವ. ಅದೇ ತರ ಜೀವರ 3 ಸ್ವಭಾವ: ಸಾತ್ವಿಕರು, ರಾಜಸರು, ತಾಮಸರು. ಯಾರು ವಿಷ್ಣು ಭಕ್ತಿ ಮಾಡ್ತಾರೆ, ವಿಷ್ಣುವಿನಲ್ಲಿ ಪ್ರೀತಿ ಮಾಡ್ತಾರೆ, ಅವರೇ ಸಾತ್ವಿಕರು. ಯಾರು ದ್ವೇಷ ಮಾಡ್ತಾರೆ ಅವರು ತಾಮಸರು. ಯಾರು ಭಕ್ತಿಯೂ ಮಾಡೋದಿಲ್ಲ, ಪ್ರೀತಿಯೂ ಮಾಡೋದಿಲ್ಲ, ಅವರು ರಾಜಸರು, ಉದಾಸೀನರಾಗಿ ಇರ್ತಾರೆ. ದೇವ್ರ ಹತ್ರ ಇವರಂತೂ ಸಾತ್ವಿಕರಂತೂ ದೇವ್ರ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತಾರೆ. ನನಗೆ ಹೇಳಿ, ಭಾಗವತ ಹೇಳಿ, ಅದೇ ನಮಗೆ ಟ್ರೀಟ್ಮೆಂಟ್ ಅಂತ ಬರ್ತಾರೆ, ಕೇಳ್ತಾರೆ. ಪರಮಾತ್ಮ ಅವರಿಗೆ ಅನುಗ್ರಹ ಮಾಡ್ತಾನೆ. ಇನ್ನು ತಾಮಸರು ದೇವರನ್ನ ಬೈತಾರೆ, ಶಾಸ್ತ್ರ ನಿಂದೆ ಮಾಡ್ತಾರೆ. ಅವರಿಗೆ ತಕ್ಕಂತೆ ದೇವರು, ನಾವು ಹೇಗೆ ದೇವರನ್ನು ನೋಡ್ತೀವೋ ದೇವರು ನಮ್ಮನ್ನ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ. ಸರಿಯಾಗಿ ಭಕ್ತಿ ಮಾಡಿದರೆ ಅನುಗ್ರಹ ಮಾಡ್ತಾನೆ, ದ್ವೇಷ ಮಾಡಿದ್ರೆ ಸದೆ ಬಡಿತಾನೆ ಅಷ್ಟೇ. ಇನ್ನು ರಾಜಸರು ಭಕ್ತಿಯೂ ಇಲ್ಲ ದ್ವೇಷವೂ ಇಲ್ಲ, ಅವ್ರನ್ನ ಹಾಗೆ ಇಟ್ಟಿರ್ತಾನೆ. ಸುಖ ದುಃಖ ಮಿಶ್ರಿತವಾದ ಒಂದು ಮಿಕ್ಸ್ಚರ್ ಅಂತ ಹೇಳ್ತಾರೆ. ಆ ಮಿಕ್ಸ್ಚರ್ ಇದ್ದೇ ಇರ್ತದೆ ಅವ್ರು. ಅದರಿಂದ ಸಾತ್ವಿಕರು, ಸಜ್ಜನರು, ವಿಷ್ಣು ಭಕ್ತರು ಏನ್ ಮಾಡಬೇಕು? ಪರಮಾತ್ಮನ ಕುರಿತಾದ ವಿಚಾರವನ್ನ ಪಡೆದು ನಮ್ದು ಗುರಿ ಏನು? ಈ ದೋಷ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಏನು 6 ದೋಷಗಳು ಶತ್ರುಗಳು ನಮ್ಮ ಹೃದಯದಲ್ಲಿ ಇದ್ದಾರೆ, ಮನಸ್ಸಿನಲ್ಲಿ ಇದ್ದಾರೆ. ಅವರನ್ನ ಕ್ಲೀನ್ ಮಾಡ್ಬೇಕು. ಪರಮಾತ್ಮನ ಕತೆ ಕೇಳಿ ಕೇಳಿ ಚಿಂತನೆ ಮಾಡಿ, ಕೇಳಿದ್ದನ್ನ ಚಿಂತನೆ ಮಾಡಿ ಅದನ್ನ ಆ ಕೊಳೆಯನ್ನ ತೆಗೆದಾಕಬೇಕು. ಆಗ ಪರಮಾತ್ಮ ಅವನ ಅಪರೋಕ್ಷ ಜ್ಞಾನ ಆಗಿ ಉತ್ತಮ ಲೋಕಗಳಿಗೆ ನಾವು ಹೋಗ್ತೀವಿ ಅಂತ ಒಟ್ಟು. ಇದು ಭಗವದ್ಗೀತೆಯ ಮಾರ್ಗದರ್ಶನ ಮಾಡ್ತಾ ಇದೆ ನೋಡಿ. ಒಂದೊಂದು ಎಷ್ಟೆಷ್ಟು ಪ್ರಶ್ನೆಗಳು, ಎಷ್ಟು ವಿಚಾರಗಳು. ರಾಯರಂತ ಮಹನೀಯರು ನಮಗೆ ಆ ಭಗವದ್ಗೀತೆಯ ನಿಜವಾದ ಅಭಿಪ್ರಾಯವನ್ನ ತಿಳಿಸಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ರಾಯರ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ಇಷ್ಟು ಹಡಿತೆಯ ಅನುಗ್ರಹ ಮಾಡಿದ್ದೀರಾ, ಭಗವದ್ಗೀತೆ ಕೇಳುವ ಒಂದು ಹೇಳುವ ಭಾಗ್ಯ ಕೊಟ್ಟಿದ್ದೀರಾ. ಇನ್ನಷ್ಟು ಭಗವದ್ಗೀತೆ ಮನಸ್ಸಿಗೆ ಬರ್ಬೇಕು. ಬಾಯಿಗೆ ಬರ್ತದೆ, ಕಿವಿಗೆ ಬರ್ತದೆ, ಮನಸ್ಸಿಗೆ ಬಂದಿದೆಯೋ ಅಲ್ವೋ ಗೊತ್ತಿಲ್ಲ. ಮನಸ್ಸಿಗೆ ಬರುವಂತೆ ಮಾಡಿ ಅಂತ ರಾಯರ ಹತ್ರನೇ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಮುಂದಿನ ವಿಚಾರ ಮತ್ತೆ ನೋಡಿ. ಶ್ರೀಮಧ್ವಾಂತರ್ಗತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.